ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಸಮೀರ್ ಯೂಟ್ಯೂಬ್ ಆದಾಯದ ದಾಖಲೆ ಕೇಳಿದ್ದಾರೆ ಪೊಲೀಸರು. ಇವತ್ತು ವಿಚಾರಣೆ ಮುಂದುವರಿತಾ ಇದೆ. ಸುಮಾರು 1.5 ಗಂಟೆಗಳಿಂದ ಯೂಟ್ಯೂಬರ್ ಎಂಡಿ ಸಮೀರ್ ವಿಚಾರಣೆ ನಡೀತಾ ಇದೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಸಮೀರ್ನನ್ನ ತನಿಖಾಧಿಕಾರಿ ವಿಚಾರಣೆಗೊಳಪಡಿಸಿದ್ದಾರೆ. ನಿನ್ನೆ ಕೂಡ ಸುಮಾರು 5 ಗಂಟೆಗಳ ಕಾಲ ಯೂಟ್ಯೂಬರ್ ಸಮೀರ್ನನ್ನ ವಿಚಾರಣೆ ಮಾಡಿದ್ರು. ಇವತ್ತು ಯೂಟ್ಯೂಬ್ ಮೂಲಕ ಆದಾಯ ಏನಿದೆ, ಎಷ್ಟಿದೆ ಅನ್ನೋದರ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಯೂಟ್ಯೂಬ್ ಆದಾಯದ ಮೂಲದ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಹಣಕಾಸಿನ ಸಾಕ್ಷ್ಯವೂ ಕೂಡ ತುಂಬಾನೇ ಪ್ರಮುಖ ಆಗುತ್ತೆ. ಅದರ ಕುರಿತು ಆರೋಪಗಳು ಇದೆ. ಹೀಗಾಗಿ ಯೂಟ್ಯೂಬರ್ ಆದಾಯದ ಮೇಲೆ ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪರೀಕ್ಷಿತ್, ನಿನ್ನೆ ಏನೆಲ್ಲ ದಾಖಲೆಗಳಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಮಾಡಿದ್ರು ಅನ್ನೋದು ಮಾಹಿತಿ. ಮುಂದುವರೆದ ಹಾಗೆ ಇವತ್ತಿನ ವಿಚಾರಣೆ ವಿಡಿಯೋ ಮತ್ತೆ ಯೂಟ್ಯೂಬ್ನ ಆದಾಯದ ಮೂಲಕ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಅಂತ ಏನೆಲ್ಲ ಗೊತ್ತಾಗ್ತಾ ಇದೆ? ನಿನ್ನೆ ಏನು 5 ಗಂಟೆಗಳ ಕಾಲ ವಿಚಾರಣೆ ಆಗಿತ್ತು. ಅಲ್ಲಿ ವಾಯ್ಸ್ ಸ್ಯಾಂಪಲ್ ಅನ್ನ ತೆಗೆದುಕೊಂಡಿರಲಾಗಿತ್ತು. ಆದರೆ ಇವತ್ತು ಕೂಡ ಏನು ಯೂಟ್ಯೂಬರ್ ಸಮೀರ್ ಏನಿದ್ದಾನೆ ಆತ ಅವನ ಆಡಿಯೋವನ್ನು ಕೂಡ ಅಂದರೆ ವಾಯ್ಸ್ ಅನ್ನು ಕೂಡ ಮತ್ತೊಮ್ಮೆ ಟೆಸ್ಟ್ ಮಾಡಲಾಗ್ತಾ ಇದೆ. ಯಾಕಂದ್ರೆ ಆಡಿಯೋ ಮತ್ತು ಎನಲ್ಲಿ ಬಂದ ಆಡಿಯೋಕ್ಕೂ ಯಾವ ತರ ಮ್ಯಾಚ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಅದಕ್ಕೆ ಮ್ಯಾಚ್ ಮಾಡಲಾಗ್ತಾ ಇದೆ. ಜೊತೆಗೆ ಯೂಟ್ಯೂಬ್ಗೆ ಬಂದ ಆದಾಯ ಮೇಲೂ ಈಗ ಏನು ಪೊಲೀಸರು ಬಹಳಷ್ಟು ನಿಗಾ ಇಟ್ಟಿದ್ದಾರೆ. ಯಾಕಂದ್ರೆ ಆದಾಯದ ಮೂಲ ಎಲ್ಲಿಂದ ಬಂತು ಮತ್ತು ಮಾನಿಟೈಸೇಷನ್, ಯೂಟ್ಯೂಬ್ ಮಾನಿಟೈಸೇಷನ್ ಮೂಲಕ ಯಾವ ಥರ್ಡ್ ಪಾರ್ಟಿ ಸ್ಪಾನ್ಸರ್ಶಿಪ್ ಇಂದ ಬಂದಿರುವಂತದ್ದು ಆದಾಯ ಇರಬಹುದು, ಬೇರೆ ಬೇರೆ ಮೂಲಗಳಿಂದ ಆದಾಯವನ್ನ ಈಗ ಕಲೆ ಹಾಕ್ತಲಾಗ್ತಾ ಇದೆ. ಜೊತೆಗೆ ಏನು ದೂತ ಚಾನೆಲ್ ಏನಿದೆ ಅದು ಕೇವಲ ಆತ ಒಬ್ಬನೇ ಆರಂಭ ಮಾಡಿದ್ನ ಅಥವಾ ಆತನ ಜೊತೆಗೆ ಬೇರೆ ಸಂಘಟನೆ ಇರ್ಬೋದು, ಬೇರೆ ಏನು ಪಕ್ಷದ ಸಂಬಂಧಪಟ್ಟವರು ಯಾರಾದರೂ ಇದ್ರಾ ಅನ್ನುವಂಥದ್ದು ಅಥವಾ ಯಾರಾದರೂ ವ್ಯಕ್ತಿಗಳು ಇದ್ದಾರಾ ಅನ್ನುವಂಥದ್ದು ಕೂಡ ಕಲೆ ಹಾಕ್ತಾಗ್ತಿದೆ. ಜೊತೆಗೆ ಆತನ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಅಥವಾ ಕಂಟೆಂಟ್ ಯಾರು ಕೊಟ್ಟರು ಅನ್ನುವಂಥದ್ದು. ಅಂದರೆ ಇಷ್ಟವರೆಗೆ ಎನಲ್ಲಿ ಏನೇನು ಆತ ಮಾಹಿತಿಯನ್ನು ಹೇಳ್ಕೊಂಡಿದ್ದಾನೆ, ಖುದ್ದು ಆತ ನೋಡಿದ ರೀತಿಯಲ್ಲೇ ಹೇಳ್ಕೊಂಡಿದ್ದಾನೆ. ಅದಕ್ಕೆ ಕಂಟೆಂಟ್ ಯಾರು ಕೊಟ್ಟರು ಮತ್ತು ಅದರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಆತನ ವಿಚಾರಣೆಯಲ್ಲಿ ಬಾಯ್ಬಿಡಿಸಲಾಗ್ತಾ ಇದೆ. ಜೊತೆಗೆ ಮುಖ್ಯವಾಗಿ ಇವತ್ತು ಆಗುವಂಥದ್ದು ಒಂದು ವಾಯ್ಸ್ ಸ್ಯಾಂಪಲ್, ಅಂದರೆ ಅವನ ವಾಯ್ಸ್ ಅನ್ನ ಮ್ಯಾಚ್ ಮಾಡುವಂಥದ್ದು. ಜೊತೆಗೆ ಯೂಟ್ಯೂಬ್ನ ಆದಾಯದ ಮೂಲಗಳು ಎಲ್ಲಿಂದ ಬಂತು ಮತ್ತು ಬೇರೆ ಬೇರೆ ಮೂಲಗಳಿಂದ ಅಕೌಂಟ್ ಇರ್ಬೋದು, ಅಕೌಂಟ್ ಮತ್ತು ಬೇರೆ ಬೇರೆ ಆದಾಯ ಮೂಲಗಳು ಒಟ್ಟಾರೆ ಸಂಗ್ರಹ ಮಾಡಲಾಗ್ತದೆ. ಒಟ್ಟಾರೆ ಇವತ್ತು ಆದಾಯದ ಮೂಲಗಳ ಬಗ್ಗೆ ಬಹಳಷ್ಟು ನಿಗಾ ಇಡಲಾಗ್ತಾ ಇದೆ ಮತ್ತು ವಿಚಾರಣೆ ಕೂಡ ಒಳಪಡಿಸಲಾಗ್ತಾ ಇದೆ. ಮತ್ತು ಆತನ ಹಿನ್ನೆಲೆ ಮತ್ತೆ ಆತನ ಕಾಣದ ಕೈಗಳು ಯಾರ್ಯಾರಿದ್ದಾರೆ ಅನ್ನೋದು ಎಲ್ಲವೂ ಕೂಡ ವಿಚಾರಣೆಯಲ್ಲಿ ಒಳಪಡ್ತಾ ಇದೆ. ಸದ್ಯಕ್ಕೆ ಸಮೀರನ್ನ ಬಹಳಷ್ಟು ಏನು ಆಳವಾಗಿ ವಿಚಾರಣೆ ಮಾಡಲಾಗ್ತಾ ಇದೆ. ವಿಜಯ್, ಪರೀಕ್ಷಿತ್, ಇಲ್ಲಿ ಈ ಯೂಟ್ಯೂಬರ್ ಸಮೀರನ ಮೋಟೋ ಏನು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಯಾವ ಉದ್ದೇಶ ಇಟ್ಕೊಂಡು ಈ ವಿಡಿಯೋ ಮಾಡ್ದ ಅನ್ನೋದು. ಸೊ ಇದರಲ್ಲಿ ಹಣಕಾಸಿನ ನಿರೀಕ್ಷೆ ಇದ್ದೇ ಮಾಡಿದ್ನಾ ಅಥವಾ ಆದಾಯದ ಮೂಲಕ್ಕಾಗಿ ಅಥವಾ ಇನ್ಯಾವುದೋ ಮೂಲದಿಂದ ಹಣ ಬರುತ್ತೆ ಅನ್ನೋ ಕಾರಣಕ್ಕೆ ಈತ ಮಾಡಿದ್ದಾನ ಅನ್ನೋದನ್ನು ಕೆದಕೋದು ಎಷ್ಟು ಮುಖ್ಯ ಆಗುತ್ತೆ ಅಂತ? ಖಂಡಿತ ವಿಜಯ್, ಸದ್ಯಕ್ಕೆ ಆದಾಯದ ಮೂಲ ಜೊತೆಗೆ ಬೇರೆ ಬೇರೆ ಈ ಎಲ್ಲ ಆಯಾಮಗಳನ್ನು ಕೂಡ ತನಿಖೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಖುದ್ದು ಆತ ತಾನೇ ನೋಡಿದ ರೀತಿಯಲ್ಲಿ ಅಥವಾ ಏನು ವಿದ್ಯುತ್ ಸಾಕ್ಷ್ಯಗಳನ್ನು ಕೊಡುವ ರೀತಿಯಲ್ಲಿ ಆತ ವಿಡಿಯೋಗಳನ್ನು ಮಾಡಿದ್ದ. ಹಾಗಾಗಿ ಇದೆಲ್ಲವೂ ಮುಖ್ಯವಾಗಿ ಕನೆಕ್ಟ್ ಆಗೇ ಆಗುತ್ತೆ. ಮುಖ್ಯವಾಗಿ ನಿಂದಾಗಿ ಬಹಳಷ್ಟು ಜನ ಏನು ಪ್ರಚೋದನೆ ಕೂಡ ಒಳಗಾಗಿದ್ರು. ಹೀಗಾಗಿ ಮುಖ್ಯ ಈ ಹಿನ್ನೆಲೆಯಲ್ಲಿ ಆತನ ಹಿನ್ನೆಲೆ ಸಂಪೂರ್ಣವಾಗಿ ಹಿನ್ನೆಲೆಯನ್ನ ಕಲೆ ಹಾಕ್ತಾಗ್ತಿದೆ. ಜೊತೆಗೆ ಆದಾಯದ ಸಂಪೂರ್ಣ ವಿವರಗಳನ್ನು, ಅಕೌಂಟ್ ಟ್ರಾನ್ಸ್ಫರ್ ಆದ ಬಗ್ಗೆಯೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ತನಿಖೆಯನ್ನ ಮಾಡಲಾಗ್ತಾ ಇದೆ. ಸದ್ಯ ಈ ಆದಾಯದ ಮೂಲಗಳ ಬಗ್ಗೆ ಬಹಳಷ್ಟು ಏನು ಪೊಲೀಸರು, ಬೆಳ್ತಂಗಡಿ ಪೊಲೀಸರು ತನಿಖೆಯನ್ನ ಒಳಪಡಿಸ್ತಾ ಇದ್ದಾರೆ. ವಿಜಯ್, ಥ್ಯಾಂಕ್ ಯು ಪರೀಕ್ಷಿತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.